ಪ್ರೀತಿಯ ಮಿತ್ರರೇ, ನನ್ನ ಹೆಸರು ಜಯಕುಮಾರ್ ಗಡ್ಡಿ. ನಾನು ವೃತ್ತಿಯಲ್ಲಿ ಭೌತಶಾಸ್ತ್ರ ಉಪನ್ಯಾಸಕನಾಗಿದ್ದೇನೆ. ಈ ಒಂದು ವಿಡಿಯೋದಲ್ಲಿ 6ರಿಂದ 8ನೇ ತರಗತಿಗಳ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಶ್ನೆ ಪತ್ರಿಕೆಯಲ್ಲಿ ಭೌತಶಾಸ್ತ್ರದ ವಿಭಾಗಕ್ಕೆ ಸಂಬಂಧಪಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತಾ ಹೋಗಿದ್ದೇನೆ. ಸೊ ಇದೇ ತರನಾಗಿರ್ತಕ್ಕಂತಹ ನನ್ನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್. The unit of specific resistance. ಸೊ ಹಾಗಾದ್ರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಓಮ್ಸ್ ಲಾ ಅಂತ ಹೇಳಿ. ಏನು ಇದು ಓಮ್ಸ್ ಲಾ? ಓಕೆ, ಸೊ ಓಮ್ಸ್ ಲಾ ಮೀನ್ಸ್, ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ವೈರ್. Okay, this is the wire. So now potential difference between the ends of the, okay, this is the end and this end. The potential difference is directly proportionality to the current. So ಎರಡು ಟರ್ಮಿನಲ್ಸ್ ಗಳು potential difference more ಇತ್ತು ಅಂತ ಹೇಳಿದ್ರೆ, so potential means, so this is a less, this is a more. So when the potential difference between these 2 points, so that is current is more. Potential difference kadime idre current is less. So this is the Ohm's famous equation, Ohm's law. So hadre, so we have to remove proportionality sign, that is equal to R is introduced. So R andre enu? So that is R is called as the resistance anta ಹೇಳ್ತಾರೆ. Okay, so resistance means what? So ಈಗ ಗೊತ್ತಿದೆ. So in corona, how to prevent from the corona? ಕೊರೋನಾದಿಂದ ನೀವು ಹೇಗೆ ಪ್ರಿವೆಂಟೇಷನ್? you have to more resistance. More resistance means opposing power ಅಂತ ಹೇಳಿ ಕರಿತೀವಿ. Resistance means oppose the electrons. Okay, so these are the electrons there. So ಈ ಒಂದು electrons ಗಳನ್ನ oppose ಮಾಡತಕ್ಕಂತದಕ್ಕೆ resistance ಅಂತ ಹೇಳ್ತೀವಿ. ಹಾಗಾದ್ರೆ so length more ಇತ್ತು ವೈರ್ದು. Okay, for example this is the wire length is less. Okay, the wire length is less, the resistance is less. Okay, ಹಾಗಾದ್ರೆ resistance is directly proportionality to the length. So if this is the area of cross section, okay, ನೋಡಿ ಇದ್ರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದೆ A1 ಅನ್ಕೊಳ್ಳಿ. ಸೊ ಇಟ್ ಈಸ್ ಎ ಲೆಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ದಿಸ್ ಈಸ್ ಎ ಮೋರ್. ಹಾಗಾದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಲೆಸ್ ಇರುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಮೋರ್ ಇರುತ್ತೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಏನಾಗಿದೆ ಅಂದ್ರೆ ಫುಲ್ ಮೋರ್ ಇರುತ್ತೆ. ಇಟ್ ಈಸ್ ಮೋರ್ ಕಂಪ್ಲೀಟ್ಲಿ ಹ್ಯಾವ್ ಟು ಮೋರ್ ಅಂಡ್ ಮೋರ್ ಅಂಡ್ ಮೋರ್. ಹಾಗಾದ್ರೆ ಏರಿಯಾಗೆ ಯಾವ ತರ ಡಿಪೆಂಡ್ ಆಗಿರುತ್ತೆ? ದ ರೆಸಿಸ್ಟೆನ್ಸ್ ಈಸ್ ಡಿಪೆಂಡ್ಸ್ ಆನ್ ಏರಿಯಾ ಈಸ್ ಇನ್ವರ್ಸ್ಲಿ 1/d. ಸೊ ರೆಸಿಸ್ಟೆನ್ಸ್ ದೇರ್ ಆರ್ 3 ಫ್ಯಾಕ್ಟರ್ಸ್. ಸೊ ರೆಸಿಸ್ಟೆನ್ಸ್ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಈಸ್ ಡಿಪೆಂಡ್ಸ್ ಅಪಾನ್ ದ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಒನ್ ಡೈಮೆನ್ಷನ್ಸ್, ಲೆಂತ್ ಏರಿಯಾಗೆ, ಲೆಂತ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಇರುತ್ತೆ, ಏರಿಯಾಗೆ ಇನ್ವರ್ಸ್ಲಿ ಇರುತ್ತೆ. ದೆನ್ ಥರ್ಡ್ ಒನ್ ಈಸ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಫೈನಲ್ ಆಗಿ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತ ಹೇಳಿ ಕರಿತೀವಿ. ಓಕೆ, ಯಾಕಂದ್ರೆ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಟು ದ ಎಲ್, ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಾಲಿಟಿ ಟು ದ ಎ. ಸೊ ಇವೆರಡು ಇಕ್ವೇಶನ್ ಇಂದ ಏನ್ ಬರೀಬಹುದು? ದಟ್ ಈಸ್ ಆರ್ is directly proportionality to the L, inversely proportional to the way. So remove the proportionality, keep it in constant. That is rho is called as resistivity anta heli karthivi. Rho is called as resistivity. So resistivity anta helide another name is called as specific resistance. ಇದಕ್ಕೆ specific resistance ಅಂತಾನೂ ಕೂಡ ಕರಿತೀವಿ, or another name is specific resistance. Specific resistance.
Okay, so ಹಾಗಾದ್ರೆ we know that R is equal to rho L by A. So ಹಾಗಾದ್ರೆ rho is equal to ಏನಾಗುತ್ತೆ? Rho is equal to A by L R. ಓಕೆ, ಹಾಗಾದ್ರೆ ರೋ ಇಸ್ ಈಕ್ವಲ್ ಟು ಏರಿಯಾ ಅಥವಾ ಕ್ರಾಸ್ ಸೆಕ್ಷನ್ ಅನ್ನ ಮೀಟರ್ ಸ್ಕ್ವೇರ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಸೊ ಲೆಂತ್ ಅನ್ನ ಮೀಟರ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಸೊ ರೆಸಿಸ್ಟೆನ್ಸ್ ಅನ್ನ ಓಮ್ ಯೂನಿಟ್ ಅಲ್ಲಿ ಮಾಡ್ತೀವಿ. ಸೊ ಹಾಗಾದ್ರೆ 1 ಮೀಟರ್ ಗೆಟ್ ಕ್ಯಾನ್ಸಲ್ಡ್. ಹಾಗಾದ್ರೆ ರೆಸಿಸ್ಟಿವಿಟಿ ಯೂನಿಟ್ ಏನಾಗುತ್ತೆ? ಓಮ್ ಮೀಟರ್ is the SI unit of specific resistance or resistivity. So another name is called as resistivity. So ohm meter anta ಹೇಳಿದ್ರೆ, so the fourth option is the correct answer for this problem.